ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರೇ, ಮುಂಬರುವ ಜುಲೈ 22, 23, 24 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳೇನು, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದ ತಿಳ್ಕೊತಾ ಹೋಗೋಣ. ಹೌದು, ಧನು ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಧನು ರಾಶಿಯವರು ತುಂಬ ಒಳ್ಳೆಯ ಮನಸ್ಸನ್ನು, ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ನೀವಾಗಿರ್ತೀರಾ. ಧನು ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ, ನೀವು ಇನ್ನೊಬ್ಬರಿಗೆ ಮೋಸ ಅನ್ನೋದನ್ನ ಮಾಡೋದಿಲ್ಲ. ಹೌದು, ಕಷ್ಟಪಟ್ಟು ದುಡಿಬೇಕು ಮತ್ತು ಜೀವನವನ್ನು ಸಾಗಿಸಬೇಕು, ಅದು ಸಹ ಪ್ರಾಮಾಣಿಕತೆಯಿಂದ ಎಂಬುವ ಮನಸ್ತಾಪ ನಿಮ್ಮದಾಗಿರುತ್ತೆ. ಆದರೆ ಧನು ರಾಶಿಯವರ ನಿಮ್ಮ ಒಂದು ಏಳಿಗೆಯನ್ನು ಕಾಣಲಾರದೆ ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ. ಅವರು ಪ್ರತಿದಿನ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಹೌದು, ನಿಮ್ಮ ಜೊತೆಗೇನೆ ಇರ್ತಾರೆ, ನಿಮ್ಮ ಜೊತೆನೇ ಊಟ ಮಾಡ್ತಿರ್ತಾರೆ. ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬಸ್ಥರೇ ಆಗಿರ್ಬೋದು. ಹೌದು, ಈ ಒಂದು ವಿಚಾರಗಳನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅರ್ಥ ಆಗ್ತಕ್ಕಂಥದ್ದು. ನಿಮ್ಮೊಟ್ಟಿಗೇನೆ ಇದ್ಕೊಂಡು, ನಿಮ್ಮ ಜೊತೆನೇ ಊಟ ಮಾಡಿಕೊಂಡು, ನಿಮ್ಮ ಮುಂದೆ ಚೆನ್ನಾಗಿ ಮಾತನಾಡಿ, ನೀವು ಹೋದ ನಂತರ ನಿಮ್ಮ ಹಿಂದೆ ನಿಮ್ಮನ್ನು ಅವಮಾನದ ಮಾತುಗಳನ್ನು ಆಡಿ, ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸಿ, ನಿಮ್ಮ ಗೌರವವನ್ನು ಕಡಿಮೆ ಮಾಡಿ, ನಿಮ್ಮ ದಾರಿ ತಪ್ಪಿಸಲು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರತಕ್ಕಂತಹ ಶತ್ರುಗಳು ಯಾರು ಎಂಬುವ ಸತ್ಯ ನಿಮ್ಮ ಕಣ್ಣ ಮುಂದೆ ಬರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಅದನ್ನು ವೀಕ್ಷಣೆ ಮಾಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ ಧನು ರಾಶಿಯವರೇ. ಹೌದು, ನಿಮ್ಮದು ತುಂಬ ವಿಶಾಲವಾದ ಮನಸ್ಸು ಆಗಿರುತ್ತೆ. ಯಾರೇ ನಿಮ್ಮ ಬಳಿಗೆ ಬಂದು 2 ಕಣ್ಣೀರನ್ನು ಹಾಕಿ ನಿಮ್ಮನ್ನು ಹೊಗಳಿ ನಿಮ್ಮ ಬಳಿಗೆ ಸಹಾಯವನ್ನು ಕೇಳೋಕ್ಕೆ ಬಂದರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅವ್ರಿಗೆ ಸಹಾಯವನ್ನು ಮಾಡಿಬಿಡ್ತೀರಾ. ಹೌದು, ಶತ್ರುಗಳು ಸಹ ಬೇರೆ ಬೇರೆ ವೇಷದಲ್ಲಿ ನಿಮ್ಮ ಬಳಿಗೆ ಈ ಸಮಯದಲ್ಲಿ ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ಬಳಿ ಹಣವನ್ನು ಕೇಳಲು ಬರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಯಾರಿಗಾದ್ರೂ ಹಣದ ವಿಚಾರದಲ್ಲಿ ಸಹಾಯವನ್ನು ಮಾಡ್ತಿದ್ರ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಈ ಹಿಂದೆ ಧನು ರಾಶಿಯವರು ಹೇಗೆಲ್ಲ ಸಹಾಯವನ್ನು ಮಾಡಿದ್ರಿ ಎಂಬುದನ್ನು ನಾವು ನೋಡೋದಾದರೆ, ಅದು ಯಾರೇ ಆಗಿರ್ಬೋದು, ನಿಮ್ಮ ಬಳಿಗೆ ಬಂದು ನಿಮ್ಮನ್ನು 2 ಹೊಗಳಿ ಮಾತನಾಡಿ, ನೀವಿಲ್ಲದೆ ನಮ್ಮ ಜೀವನವೇ ಇಲ್ಲ ಎಂಬಂತೆ ನಿಮ್ಮನ್ನು ಹೊಗಳಿ, ಅದಾದ ನಂತರ ನಿಮ್ಮ ಬಳಿ ಹಣವನ್ನು ಕೇಳಿ, ನಿಮ್ಮ ಬಳಿ ಆಗ ಹಣ ಇಲ್ಲ ಅಂತಂದರೆ ನೀವು ಬೇರೆಯವರ ಬಳಿ ಹಣವನ್ನು ಸಹಾಯವನ್ನಾಗಿ ಪಡೆದು ತಂದು ಅಥವಾ ಸಾಲದ ಮೂಲಕ ಪಡೆದು ತಂದು ಅದನ್ನು ನೀವು ನಿಮ್ಮನ್ನು ಯಾರು ಸಹಾಯ ಕೇಳ್ಕೊ ಬಂದಿದ್ರಲ್ಲ ಅವ್ರಿಗೆ ಸಹಾಯವನ್ನು ನೀಡ್ತಕ್ಕಂತಹ ಒಂದು ದೊಡ್ಡ ಮನಸ್ಸು ನಿಮ್ಮದಾಗಿತ್ತು. ಆದರೆ ಏನಾಯಿತು, ಈಗ ನಿಮ್ಮ ಬಳಿ ಯಾರು ಸಹಾಯವನ್ನು ಪಡ್ಕೊಂಡಿದ್ರು ಅವರೇ ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಹೌದು, ನೀವು ಮಾಡಿರ್ತಕ್ಕಂತಹ ಧನ ಸಹಾಯದ ಮೂಲಕ ಅವರು 1ಕ್ಕೆ 2 ರೂಪಾಯಿ ಹಾಗೆ ಭಾರೀ ಧನಲಾಭವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಹೌದು, ನಿಮ್ಮ ಒಂದು ಸಹಾಯದಿಂದ ಇದೀಗ ಅವರ ಜೀವನದಲ್ಲಿ ಲಾಭಕ್ಕೆ ಲಾಭನೇ ಆಗಿರ್ತಕ್ಕಂಥದ್ದು. ಅವರು ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ನಿಮ್ಮನ್ನು ಅವರೀಗ ದೂರ ಇಟ್ಟಿದ್ದಾರೆ. ಇದನ್ನು ಪ್ರತಿದಿನ ನೀವು ಯೋಚನೆ ಮಾಡ್ತಾ, ಇದರ ಬಗ್ಗೆ ಚಿಂತೆ ಮಾಡ್ತಾ ದುಃಖಿತರಾಗಿದ್ದೀರಿ. ಹೌದು, ಒಬ್ಬೊಂಟಿಯಾಗಿದ್ದಾಗ ಈ ವಿಚಾರಗಳನ್ನೆಲ್ಲ, ಕಹಿ ನೆನಪನ್ನೆಲ್ಲ ನೀವು ಯೋಚನೆ ಮಾಡ್ತಾನೆ ಇರ್ತೀರ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪಟ್ಟಿರತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಹಣದ ವಿಚಾರದಲ್ಲಿ ಯಾರಿಗಾದ್ರೂ ಸಹಾಯವನ್ನು ಮಾಡಬೇಕು ಅಂತಿದ್ರೆ, ಅಥವಾ ಒಟ್ಟಾರೆ ಹಣದ ವಿಚಾರದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ರ ಅಂತಂದರೆ, ಒಂದಲ್ಲ ಎರಡಲ್ಲ, ಈ ಸಮಯದಲ್ಲಿ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಧನು ರಾಶಿಯವರ ಜೀವನದಲ್ಲಿ. ಹೌದು, ಸಹಾಯವನ್ನು ಮಾಡೋದಕ್ಕೆ ನೀವು ಹಿಂಜರಿಯೋದಿಲ್ಲ, ಆದರೂ ಸ್ವಲ್ಪ ಯೋಚನೆ ಮಾಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಬಳಿಗೆ ಹಣದ ಸಹಾಯವನ್ನು ಕೇಳ್ಕೊ ಬಂದಿರತಕ್ಕಂತಹ ವ್ಯಕ್ತಿಯ ಹಿಂದಿನ ಸ್ವಾರ್ಥದ ಬುದ್ಧಿ ಏನಿದೆ ಅದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹಣದ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಧನು ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಬೇರೆಯವರನ್ನ ಅತಿ ಬೇಗ ನಂಬಿಡ್ತೀರಾ, ಕಣ್ಣು ಮುಚ್ಚಿ ನಂಬಿಡ್ತೀರಾ. ಆದರೆ
ಮುಂಬರುವ ದಿನಗಳಲ್ಲಿ ಈ ಅದೃಷ್ಟವಂತ 3 ದಿನಗಳಲ್ಲಿ ನೀವು ಯಾರನ್ನಾದರೂ ನಂಬಬೇಕು, ಯಾರಿಗಾದ್ರೂ ಒಂದು ಹೊಸ ಜವಾಬ್ದಾರಿಯನ್ನು ನೀವು ಹೊರಿಸಬೇಕು ಅಂತ ಅವರ ಬಗ್ಗೆ ತೀವ್ರವಾಗಿ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗಿರುತ್ತೆ. ಸೂಕ್ಷ್ಮ ದೃಷ್ಟಿಯಿಂದ ಅವರನ್ನು ಸರಿಯಾಗಿ ಗಮನಿಸಿ ಅದಾದ ನಂತರ ನೀವು ಅವರನ್ನು ನಿಮ್ಮ ಜೀವನಕ್ಕೆ ಆಗಮನ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಇಷ್ಟು ದಿನ ಪ್ರತಿದಿನ ನಿಮ್ಮ ಜೀವನದಲ್ಲಿ ಒಂದೊಂದು ಕಷ್ಟಗಳಾದರೆ ಇರ್ತಕ್ಕಂಥದ್ದು, ಕುಟುಂಬ ಜೀವನದಲ್ಲಿ ಹೊಸ ಹೊಸ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿ ಅಡೆತಡೆಗಳಾದರೆ ಇರ್ತಕ್ಕಂಥದ್ದು. ಆದರೆ ಮುಂಬರುವ ಈ ಅದೃಷ್ಟವಂತ ಜೀವನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು ಸಹ ದೂರ ಆಗಿ ಒಂದು ಒಳ್ಳೆಯ ಅದೃಷ್ಟ ಆದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಧನು ರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಗ್ತಕ್ಕಂಥದ್ದು, ಅದೇ ರೀತಿ ಅಶಾಂತಿ ಆದರೆ ಇರ್ತಕ್ಕಂಥದ್ದು, ನೆಮ್ಮದಿನೇ ಇರ್ತಿರ್ಲಿಲ್ಲ. ಈ ಎಲ್ಲ ಕಷ್ಟಗಳು, ಈ ಎಲ್ಲ ಸಂಕಷ್ಟಗಳಾದರೆ ಈ ಸಮಯದಲ್ಲಿ ಧನು ರಾಶಿಯವರ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಹೌದು, ಅದು ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ. ಹೌದು, ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ಒಂದು ದೊಡ್ಡ ಘಟನೆ ನಡೀತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಶತ್ರುಗಳ ಮುಖವಾಡ ಆದರೆ ಬಯಲಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಅತಿ ಹೆಚ್ಚು. ಮತ್ತು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲನೇ ಸಿಗ್ತಿಲ್ಲ ಅಂತ ಹೇಳಿ ತುಂಬ ಜನ ಸಂಕಟ ಆದರೆ ಪಡ್ತಿರ್ತಾರೆ. ಹೌದು, ನೀವು ಪಟ್ಟಂತಹ ಕಷ್ಟಕ್ಕೆ ಅದರ ಪ್ರತಿಫಲವನ್ನು ಬೇರೆ ಯಾರೋ ಅನುಭವಿಸುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿರುತ್ತೆ. ಆದರೂ ಸಹ ನೀವು ತುಂಬ ಪ್ರಾಮಾಣಿಕತೆಯಿಂದ ನನಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಯಾವತ್ತಿದ್ರೂ ಹುಡ್ಕೊಂಡು ಬಂದೇ ಬರುತ್ತೆ ಎಂಬುವಂತೆ ನೀವು ನಿಮ್ಮ ಕಾರ್ಯವನ್ನು ಪ್ರತಿದಿನ ಮಾಡ್ತಾ ಹೋದ್ರಿ. ಆದರೆ ಅದೇ ಒಂದು ಒಳ್ಳೆತನ ಈಗ ನಿಮ್ಮ ಪ್ರತಿಫಲ ಆದರೆ ನಿಮಗೆ ಹುಡುಕೊಂಡು ಬಂದಿರತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ, ಎಲ್ಲ ರೀತಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣುವ ಯೋಗ ಆದರೆ ಇರತಕ್ಕಂಥದ್ದು. ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಡೀತಕ್ಕಂತಹ ಪವಾಡಗಳನ್ನು ನೀವು ಆದಷ್ಟು ಗುಪ್ತವಾಗಿರಿಸಬೇಕಾಗಿರುತ್ತೆ. ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಹೌದು, ಹೇಳಿಕೊಂಡರೆ ನಿಮ್ಮ ಮುಂದಿನ ಯೋಜನೆಯನ್ನು ಕೆಡಿಸಲು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಗುಪ್ತವಾಗಿರಿಸಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ಒತ್ತಡಗಳು, ಚಿಂತನೆಗಳು, ಈ ಎಲ್ಲ ಕಷ್ಟಗಳು, ಮಾನಸಿಕ ಒತ್ತಡಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಶತ್ರುಗಳು ಹಣವನ್ನು ಕೇಳಿಕೊಂಡು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ಶತ್ರುಗಳನ್ನು ನೀವು ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದೇ ಒಳ್ಳೆಯದು ಆಗಿರುತ್ತೆ. ಅದೇ ರೀತಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಧನು ರಾಶಿಯವರ ಜೀವನದಲ್ಲಿ. ಅದು ಏನು ಅಂತ ನೋಡೋದಾದರೆ ಎಂ ಅಕ್ಷರ ಮತ್ತು ಸಿ ಎಂಬುವ ಅಕ್ಷರ, ಈ 2 ಅಕ್ಷರಗಳಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ. ಹೌದು, ಇದು ಒಬ್ಬ ವ್ಯಕ್ತಿಯ ಹೆಸರು, ಒಂದು ಸ್ಥಳದ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಈ ಒಂದು ಘಟನೆಯಿಂದ ನಿಮಗೆ ಭಾರಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆಸ್ತಿ ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಿಲ್ಲ ಅಂತಂದರೆ ಈ ಸಮಯದಲ್ಲಿ ಎಂ ಅಕ್ಷರ ಮತ್ತು ಸಿ ಅಕ್ಷರದಿಂದ ಶುರುವಾಗ್ತಕ್ಕಂತಹ ಹೆಸರು ಅಥವಾ ಸ್ಥಳದಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ, ಹೌದು, ನಾಮಕರಣ, ಗೃಹ ಪ್ರವೇಶ, ಮದುವೆ, ಈ ರೀತಿ ಶುಭ ಕಾರ್ಯಗಳು ನಡೆಸ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಹೊಸ ಹೊಸ ವಾಹನವನ್ನು ಖರೀದಿ ಮಾಡುವ ಯೋಗ ಆದರೆ ಇರ್ತಕ್ಕಂಥದ್ದು. ಸ್ಥಾನಮಾನ ಬದಲಾಗುವ ಸಾಧ್ಯತೆ ಇರುತ್ತೆ ಈ ಅಕ್ಷರಗಳ ಮೂಲಕ ನಿಮ್ಮ ಜೀವನದಲ್ಲಿ. ಆದರೆ ಆಗಲೇ ಹೇಳಿರೋ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಡೀತಕ್ಕಂತಹ ಪವಾಡಗಳನ್ನು, ನಿಮ್ಮ ಜೀವನದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಆದಷ್ಟು ಗುಪ್ತವಾಗಿರಿಸಿ. ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ನಮ್ಮ ಸ್ನೇಹಿತರಲ್ವೇ, ನಮ್ಮ ಸಹೋದ್ಯೋಗಿಗಳಲ್ವೇ, ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಹೋಗಲೇಬೇಡಿ. ಹೌದು, ಆದಷ್ಟು ಗುಪ್ತವಾಗಿರಿಸಿ. ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂಥ ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ಸಹ ದೂರ ಆಗಿ ಕುಟುಂಬದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ನಿಮಗೆ ಸ್ಥಾನಮಾನ ಆದರೆ ಸಿಗೋದ್ರ ಮೂಲಕ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಕಷ್ಟಗಳೆಲ್ಲ, ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಧನು ರಾಶಿಯವರ ಜೀವನದಿಂದ. ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರ ಏನು ಅಂತ ನೋಡೋದಾದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ
ಎದ್ದು ನೀಟಾಗಿ ಸ್ನಾನವನ್ನೆಲ್ಲ ಮಾಡಿದ ನಂತರ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ನೀವು ನಿಮ್ಮ ಮನೆಯ ದೇವಾಲಯದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ. ವಿಷ್ಣು ದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಮಂಗಳವಾರ ಮತ್ತು ಶನಿವಾರ ದಿನದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ನಂತರ ಸೋಮವಾರ ದಿನದಂದು ನೀವು ಶಿವದೇವರ ಆರಾಧನೆಯನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಶುಕ್ರವಾರ ದಿನದಂದು ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಹೂಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ಧನುರಾಶಿಯವರ ಮುಂಬರುವ ಜುಲೈ 22, 23, 24 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.